ಎಂಟೈರ್ ಸೌತ್ ಇಂಡಿಯಾಲಿ ಟಾಲೆಸ್ಟ್ ಬಿಲ್ಡಿಂಗ್ ಆಗಿರುವಂತಹ ವೆಸ್ಟ್ ಲೈನ್ ಸಿಗ್ನೇಚರ್ಗೆ ಸೈಟ್ ವಿಸಿಟ್ ಚಾನ್ಸ್ ಯಾವ ತರ ಸಿಕ್ತೋ ಹೇಳ್ತೀನಿ ಕೇಳಿ. 2 months ಬ್ಯಾಕ್ ನಮ್ ಟೈಲ್ಸ್ ವಾಶ್ ಬೇಸಿನ್ ಅಲ್ಲಿ ನ್ಯೂ ಡಿಸೈನ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ನಮ್ದು ವಾಶ್ ಬೇಸಿನ್ ಒಂದು ವಿಡಿಯೋ ವೆಸ್ಟ್ ಲೈನ್ ಸಿಗ್ನೇಚರ್ ಪ್ರಾಜೆಕ್ಟ್ ಬೋರ್ಡ್ ಮೆಂಬರ್ಸ್ ಗೆ ರೀಚ್ ಆಗಿದೆ. ಅವ್ರು ನನಗೆ ಕಾಲ್ ಮಾಡಿ ಎಂಟೈರ್ ಪ್ರಾಜೆಕ್ಟ್ ಗೆ ವಾಶ್ ಬೇಸಿನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು. ಆ ಪ್ರಾಜೆಕ್ಟ್ ವಾಶ್ ಬೇಸಿನ್ ಕಾನ್ಸೆಪ್ಟ್ ಎಕ್ಸಾಕ್ಟ್ಲಿ ನಾವು ಲಾಂಚ್ ಮಾಡ್ಬೇಕು ಅನ್ಕೊಂಡಿರುವಂತಹ ಸಿಂಗಲ್ ಮೋಲ್ಡ್ ವಾಶ್ ಬೇಸಿನ್ ಕಾನ್ಸೆಪ್ಟ್ ಅಲ್ಲೇ ಇತ್ತು. ಇಂಡಿಯಾಲೇ ಫಸ್ಟ್ ಟೈಮ್ 15 mm ಥಿಕ್ನೆಸ್ ಆಗಿರುವಂತಹ ಟೈಲ್ಸ್ ನ ಬೆಂಡ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫ್ಯಾಕ್ಟರಿಯಲ್ಲಿ ವಿಡಿಯೋ ಕಾಲ್ ಮಾಡಿ ನಮ್ಮ ಬೋರ್ಡ್ ಮೆಂಬರ್ಸ್ ಗೆ ನಮ್ ಡಿಸೈನ್ ಕಾನ್ಸೆಪ್ಟ್ ತೋರಿಸ್ಕೊಟ್ವಿ. ಒಂದ್ಸತಿ ನೀವು ಸೈಟ್ ಹತ್ರ ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ನಾವು ಸೈಟ್ ಹತ್ರ ರೀಚ್ ಆಗಿ ಬಿಲ್ಡಿಂಗ್ ಹೈಟ್ ನೋಡಿದ್ರೆ ಅರ್ಥ ಆಯ್ತು ಇದು ಸೌತ್ ಇಂಡಿಯಾ ಟಾಲೆಸ್ಟ್ ಬಿಲ್ಡಿಂಗ್ ಅಂತ. ಈ ಪ್ರಾಜೆಕ್ಟ್ ಅಲ್ಲಿ ವಾಶ್ ಬೇಸಿನ್ ಯಾವ ಕಾನ್ಸೆಪ್ಟ್ ಅಲ್ಲಿ ಬೇಕು, ಯಾವ ಡಿಸೈನ್ ಎಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಬೆಟರ್ ಔಟ್ಪುಟ್ ಬರುತ್ತೆ ಅಂತ ಅಲ್ಲೇ ಮೆಜರ್ಮೆಂಟ್ ಮಾಡಿ ನಾವೊಂದು ಸ್ಯಾಂಪಲ್ ತಗೊಂಡೋಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ವಿ. ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿರೋ ಎಲ್ರಿಗೂ ಸಿಂಗಲ್ ಮೋಲ್ಡ್ ವಾಶ್ ಬೇಸಿನ್ ತುಂಬಾ ಇಷ್ಟ ಆಯ್ತು. ಆ ಪ್ರಾಡಕ್ಟ್ ಇನ್ನೂ ನಾವು ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿಲ್ಲ, ಬಟ್ ಆನ್ ಸ್ಪೆಷಲ್ ರಿಕ್ವೆಸ್ಟ್ ನಿಮ್ಗೆ ಕೊರಿಯರ್ ಮಾಡ್ತೀನಿ ಸೈಟ್ ಲೊಕೇಶನ್ಗೆ ಅಂತ ಹೇಳಿದೆ. 9 mm ಥಿಕ್ನೆಸ್ ಅಲ್ಲಿ ಮಾಡಿರುವಂತಹ ವರ್ಕ್ ಬೋರ್ಡ್ ಮೆಂಬರ್ಸ್ಗೆ ತುಂಬಾ ಇಷ್ಟ ಆಯ್ತು. ನಾವು ಯಾವುದೇ ಡಿಸೈನ್ಸ್ ಫೈನಲೈಸ್ ಮಾಡಲಿ ಎಕ್ಸಾಕ್ಟ್ ಫಿನಿಶಿಂಗ್ ಬೇಕು ಅಂತ ಹೇಳಿದ್ರು. ಈ ಪ್ರಾಜೆಕ್ಟ್ಗೆ ಸೈಟ್ ವಿಸಿಟ್ ಆಪರ್ಚುನಿಟಿ ಕೊಟ್ಟಿರುವಂತಹ ನಾಸಿರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್.